ಹಾಯ್ ಹಲೋ ಇವತ್ತಿನ ಮೇಕಪ್ ಟ್ರಾನ್ಸ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಮೇಕಪ್ ಮಾಡೋದಕ್ಕೆ ಯಾವುದೇ ಥರ ಬ್ಯೂಟಿ ಬ್ಲೆಂಡರ್ ಆರ್ ಸ್ಪಾಂಜಸ್ ಯೂಸ್ ಮಾಡಿಲ್ಲ. ಆ, ನನ್ನ ಮೇಕಪ್ ಇವತ್ತು ಓನ್ಲಿ ಬ್ರಷಸ್ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಸ್ಕಿನ್ ಪ್ರೆಪ್ಪಿಂಗಲ್ಲಿ ಬಂದು ನೀವು ಯಾವುದಾದ್ರೂ ಗ್ಲೋ ಸಿರಮ್ ಅಥವಾ ಹೈಡ್ರೇಟಿಂಗ್ ಸಿರಮ್ಸ್ನ ನೀವು ಯೂಸ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಸಿರಮ್ ಇಲ್ಲ ಅಂತಂದರೆ ಫೇಸ್ ಮಾಸ್ಕ್ ಕೂಡ ಯೂಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಎಷ್ಟೊಂದು ಥರ ಎಷ್ಟೊಂದು ಥರ ವೆರೈಟಿ ಆಫ್ ಬ್ರ್ಯಾಂಡ್ಸ್ ಕೂಡ ಇದೆ. ಆ್ಯಂಡ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗೋವಂಥ ಫೇಸ್ ಮಾಸ್ಕ್ನ ನೀವು ಯೂಸ್ ಮಾಡ್ಬೋದು. ಸೊ ಸ್ಕಿನ್ ಪ್ರೆಪ್ಪಿಂಗ್ ತುಂಬ ಇಂಪಾರ್ಟೆಂಟ್. ಅಂದರೆ ಹೌದು, ಒಂದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಆ್ಯಂಡ್ ಹೈಡ್ರೇಷನ್ ಕೊಡುತ್ತೆ. ಸೊ ಏನು ಒಂದೇ ಸರಿಗೆ ಫೇರ್ ಆಗಿ ಆಗಿಬಿಡ್ತಾರ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಮೇಕಪ್ ಮಾಡಿದಾಗ ಮೇಕಪ್ ಒಂದು ತುಂಬ ಗ್ಲೋಯಿ ಆಗಿ ಶೈನಿಂಗ್ ಆಗಿ ಕಾಣುತ್ತೆ ಆ್ಯಂಡ್ ಮೇಕಪ್ ಒಂದು ತುಂಬ ನ್ಯಾಚುರಲ್ ಆಗಿ ಕಾಣುತ್ತೆ. ಹಾಗಾಗಿ ಸ್ಕಿನ್ ಪ್ರೆಪ್ಪಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.